ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಜೀವನ್ ವ್ಲಾಗ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಸಪೋರ್ಟಿವ್ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ನನ್ನ ಮಗಳಿಗೆ 1.5 ವರ್ಷದ್ದು ಇಂಜೆಕ್ಷನ್ ಇತ್ತು. ಆ್ಯಕ್ಚುಲಿ ಅದನ್ನು 1 ವರ್ಷ 4 ತಿಂಗಳಲ್ಲೇ ಸ್ಟಾರ್ಟ್ ಮಾಡ್ಬೋದು, ಹಾಕಿಸ್ಬೋದು. ಬಟ್ ನಾನು 1.5 ವರ್ಷ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೆ. ಸೊ ಹಾಗಾಗಿ ಹಾಕಿಸಕ್ಕೆ ಹೋಗೋಣ ಅಂತ. ಟೈಮ್ ಈಗ 12 ಗಂಟೆ ಆಗ್ತಾ ಬಂದಿದೆ. ನಾವು ಇಲ್ಲಿಗೆ ಹಲಸೂರು ಗವರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ಯಾಕಂತಂದ್ರೆ ನನ್ನ ಪಾಪುಗೆ ಇವತ್ತು ಇಂಜೆಕ್ಷನ್ ಇದೆ 1.5 ವರ್ಷದ್ದು. ಹಾಗಾಗಿ ಅವಳಿಗೆ ಬಾದಾಮಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಆಮೇಲೆ ಏನಂದ್ರೆ ವಿಟಮಿನ್ ಎ ಡ್ರಾಪ್ಸ್ನು ಹಾಕ್ತಾರಂತೆ. ಹಾಗಾಗಿ ಅದನ್ನು ಕೇಳ್ಕೊಂಬರ್ಬೇಕು. ಏನಾದ್ರೂ ಅಪ್ಡೇಟ್ ಇದ್ರೆ ನಾನು ಹೇಳ್ತೀನಿ. ಸೊ ಆಯ್ತು, ನಾವು ಹೋಗೋಣ ಅಂತ ಅನ್ಕೊಂಡು ಹೊರಟಿದೀವಿ. ಹಸ್ಬೆಂಡ್ ಅಲ್ಲಿದ್ದಾರೆ ಅಂತ ಹೊರಗಡೆ, ಅವರು ವೇಟ್ ಮಾಡ್ತಾ ಇದಾರೆ. ನಾವು ಹೋಗಿ ಬರ್ತೀವಿ, ಆಯ್ತಾ. ನಮಗಿಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾನೇ ಹತ್ರ ಆಗುತ್ತೆ. ಸೊ ಹಾಗಾಗಿ ಒಂದು 10 ನಿಮಿಷದಲ್ಲೆಲ್ಲ ರೀಚ್ ಆದ್ವಿ ನಾವು. ಆದರೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಅಷ್ಟೊಂದು ರಶ್ ಇದಿರತ್ತೆ ಅಂತ. ಲಾಸ್ಟ್ ಟೈಮ್ ನಾನು 9 ಮಂತಿದು ಇಂಜೆಕ್ಷನ್ ಹಾಕಿಸ್ದಾಗಂತೂ ಅಷ್ಟು ರಶ್ಶೇ ಇರಲಿಲ್ಲ, ಆರಾಮ್ಸೆ ಹೋಗಿ ಹಾಕಿಸ್ಕೊಂಬಂದಿದ್ವಿ. ಬಟ್ ಇವಾಗಂತೂ ತುಂಬ ರಶ್ ಇತ್ತು. ಆಲ್ಮೋಸ್ಟ್ 1:15 ಆಗಿತ್ತು ಮನೆಗೆ ರೀಚ್ ಆಗೋ, 1:15 ಆಗಿತ್ತು. ಅಲ್ಲಿ ನರ್ಸ್ಗಳ ಹತ್ರ ಕೇಳಿದ್ವಿ ನಾವು, ವಿಟಮಿನ್ ಎ ಡ್ರಾಪ್ಸ್ ಇದೆಯಾ ಅಂತ. ಅವರು ಸ್ಟಾಕೇ ಇಲ್ಲ ಅಂತ ಹೇಳ್ತಾ ಇದ್ರು. ಯಾವಾಗ ಬರುತ್ತೆ ಅಂತಲೂ ನಮಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಎಲ್ಲರೂ ಅದನ್ನೇ ಕೇಳಿ ಕೇಳಿ ಹೋಗ್ತಾ ಇದ್ರು. 2-3 ದಿನದಿಂದ ಅಂತೂ ತುಂಬ ಜನ ಬಂದಿದ್ದಾರೆ ಅಂತೆ ವಿಟಮಿನ್ ಎ ಡ್ರಾಪ್ಸ್ಗೆ. ಬಟ್ ಇಲ್ವಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಯ್ತು ಅಂತ ಹೇಳ್ತಾ ಇದ್ರು. ಇಂಜೆಕ್ಷನ್ ದಿನ ನಮಗೆ ಅರ್ಧ ನಿದ್ರೆ ಇರೋದಿಲ್ಲ ಅಂತ ಹೇಳೋದು ನಿಜಾನೇ. ಇಂಜೆಕ್ಷನ್ ಕೊಟ್ಟೇನ ಆಯಿತು. ಯಪ್ಪ ಏನು ಅಳ್ತಾಳೆ ಅಂತಂದರೆ, ಯಪ್ಪೋ ಅವಳಿಗೆ ಬೇರೆಯವರು ಪಾಪು ಎಲ್ಲ ಅಳ್ತಾ ಇದ್ದಾಗ ಇವಳು ಅಳಕ್ಕೆ ಶುರು ಮಾಡಿದ್ದಾಳೆ. ಇಂಜೆಕ್ಷನ್ ಕೊಡೋದನ್ನ ನೋಡಿಬಿಟ್ಟು ಇರ್ತಿಲ್ಲ, ಅಥವಾ ಬೇರೆ ಮಕ್ಕಳು ಅಳೋದನ್ನು ನೋಡಿ ಹತ್ತಲ ಗೊತ್ತಾಗ್ತಿರ್ಲಿಲ್ಲ. ಏನು ಹತ್ಲು ಅಂತಂದರೆ ಯಪ್ಪ ಅಂತ ಅನ್ನಿಸ್ತು, ಬೇಜಾರು ಆಗ್ತಿತ್ತು ನಮಗಂತೂ. ವಿಟಮಿನ್ ಎ ಡ್ರಾಪ್ಸ್ ಬಂದರೆ ನಾವೇ ಇನ್ಫಾರ್ಮೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ಫಾರ್ಮ್ ಮಾಡ್ತೀವಿ ನಿಮಗೆ ಅಂತ. ಸೊ ಹಾಗಾಗಿ ನಾನು ಅದಕ್ಕೆ ಜಾಸ್ತಿಯಾಗಿ ಕೇಳಕ್ ಹೋಗ್ಲಿಲ್ಲ. ಇದು ಇಂಜೆಕ್ಷನ್ಗೆ ಯಾರ್ಯಾರು ಬರ್ತಾರ ಅವರಿಗೆಲ್ಲ ಮೊಬೈಲ್ ನಂಬರ್ ಸೇವ್ ಆಗಿರುತ್ತಲ್ಲ, ನಾವು ಇಲ್ಲಿಂದಲೇ ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಬೇಕಷ್ಟೇ ಅವ್ರು ಕಾಲ್ ಬರೋ ತನಕ. ಇಲ್ಲಾಂದರೆ ಒಂದು ಮಿಡ್ಲಲ್ಲಿ 1-2 ಸಲ ಕೇಳ್ಕೋಬೇಕಷ್ಟೇ. ಹಾಗೆ ಮನೆಗೆ ಬಂದ್ವಿ ನಾವು. ಪಾಪುನ ಮಲಗಿಸ್ದೆ ಹಾಗೇನೆ. ಪಾಪ ತುಂಬ ಹತ್ತಿದ್ಲು, ನನಗೂ ಬೇಜಾರಾಗೋಗಿತ್ತು ಹತ್ತಿದ್ಲು ನೋಡಿ. 2 ಇಂಜೆಕ್ಷನ್ ಅಲ್ವಾ. ಸೊ ತುಂಬ ಲೆಫ್ಟ್ ಕಾಲಂತೂ ತುಂಬ ಎತ್ತಕ್ಕೆ ಆಗಲ್ವೇನೋ ಇನ್ನು, ಆ ಥರ ಅಳ್ತಾ ಇದ್ಲು. ಆಮೇಲೆ ಏನು ಮಾಡ್ತೀರಾ, ನೈಟು ಅಷ್ಟೇ. ಇದು ನೈಟು ಅವಳಿಗೆ ತುಂಬ ಪೇಯ್ನ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅವಳ ಜೊತೆನೇ ಇದ್ದೆ ನಾನು. ನೈಟ್ ಆಗುವಾಗ ತುಂಬ ಹಠ ಮಾಡಕ್ಕೆ ಶುರು ಮಾಡಿದ್ಲು. ಹಸ್ಬೆಂಡಿಗೆ ಹೇಳಿದ್ದೆ ನಾನು ನೈಟ್ ಏನು ಮಾಡಿಲ್ಲ. ಯಾಕಂದ್ರೆ ಮಧ್ಯಾಹ್ನನೂ ನಾನು ಮಧ್ಯಾಹ್ನ ನೆನ್ನೆದೇ ಸಾಂಬಾರು ಇತ್ತು ಅಂತ ಅದನ್ನೇ ಮುಗಿಸ್ಬಿಟ್ಟಿದ್ದೆ. ಹಾಗೆ ಮತ್ತೆ ಪಲ್ಯ ಮಾಡ್ಕೊಂಡಿದ್ದೆ. ಇನ್ನು ಪಲ್ಯಕ್ಕೆ ಫಸ್ಟ್ ಚಪಾತಿ ಏನಾದರೂ ಮಾಡ್ಕೋಬೇಕು. ಅದಕ್ಕೆ ನಾನೇನು ಮಾಡಿರಲಿಲ್ಲ. ಯಾಕಂತಂದರೆ ಇವಳು ಬೇರೆ ಬಿಡ್ತಾ ಇರಲಿಲ್ಲ, ಅಳಕ್ಕೆ ಶುರು ಮಾಡಿರೋಳು ಯಾವಾಗಲೂ. ಅಂದರೆ ನೈಟ್ ಆಗೋಗ ಜೋರಾಗುತ್ತಲ್ಲ ಪೇಯ್ನ, ಹಾಗಾಗಿ. ಸೊ ಹಾಗಾಗಿ ಏನು ಮಾಡ್ಕೊಂಡಿಲ್ಲ ಆಯಿತು. ಆಮೇಲೆ ಇಲ್ಲಿ ನಾನು ಸ್ವಲ್ಪ ರೇಷನ್ ಎಲ್ಲ ಆಗಬೇಕಿತ್ತು, ಅದನ್ನು ಒಂದು ಸ್ವಲ್ಪ ಲಿಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಏನಂದರೆ
ಏನೋ ಆನ್ಲೈನ್ ಇದ್ದಲ್ಲಿ ನೋಡ್ತಾ ಇದ್ದೆ, ಏನು ಏನಾದರೂ ಫ್ಲಿಪ್ಕಾರ್ಟಲ್ಲಿ ಅದು ಇದು ಅಂತ ಇರುತ್ತಲ್ಲ, ನೋಡೋಣ ಏನಾದರೂ ಆಫರಲ್ಲಿ ಇದೆಯಾ ಅಂತ ನೋಡ್ತಾ ಇದ್ದೆ. ಹಾಗೆ ಪಾಪುನ ಇಲ್ಲಿ ಪಕ್ಕದಲ್ಲೇ ಕೂರಿಸ್ಕೊಂಡ್ಬಿಟ್ಟಿದ್ದೆ. ಯಾಕಂತಂದರೆ ಅವಳ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಅಳಕ್ಕೆ ಶುರು ಮಾಡೋಳು. ಅದಕ್ಕೆ ಸುಮ್ಮನೆ ರಗಡೆ ಬೇಡ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡಿ ಕೂತ್ಕೊಡ್ಸಿ ಅವಳ ಜೊತೆ ಮಾತಾಡ್ತಾ ಆಟ ಆಡ್ತಾ ಬರೀತಾ ಇದ್ದೇನು. ಅಷ್ಟೊತ್ತಿಗಾಗಲೇ ಅಪ್ಪ ಫೋನ್ ಮಾಡಿದ್ರು ಹಾಗಾಗಿ ಅವ್ರ ಹತ್ರ ಮಾತಾಡಿಸ್ತಾ ಇದ್ದೆ. ಅವಳು ಅವ್ರ ಹತ್ರ ಮಾತಾಡ್ತಾ ಇದ್ಲು, ಮಮ್ಮ 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 ಅಂತ ಹೇಳ್ತಾ ಇದ್ಲು. ಅದು ಕೆಲವೊಂದು ಮಾತುಗಳು ನನಗೂ ಅರ್ಥ ಆಗಲ್ಲ, ಅದು ಏನಕ್ಕೆ ಹೇಳ್ತಾಳೆ ಅಂತ. ಅಮ್ಮನಿಗೂ ಮಮ್ಮ ಅಂತ ಅಂತಾಳೆ, ಊಟಕ್ಕೂ ಮಮ್ಮ ಅಂತಾಳೆ. ಒಂದೊಂದ್ಸಲ ಏನಕ್ಕೆ ಹೇಳ್ತಾಳೆ ಅಂತಲೇ ಅರ್ಥ ಆಗಲ್ಲ. ಕೆಲವೊಂದ್ಸಲ ಮಕ್ಳು ಏನು ಹೇಳ್ತಾರೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಅದಾದ್ಮೇಲೆ ಗೊತ್ತಾಗುತ್ತೆ ಅದಕ್ಕೇನೋ ಹೇಳಿರ್ತಾಳೆ ಮೇ ಬಿ ಅಂತ. ಸೊ ಹಾಗೆ ಆಯ್ತು ಇದೂನು. ಬೊಂಬನಾ ಬೊಮ್ಮಾಗಿದೆ, ನಿಮಗೆ ಒಲ್ಲಿ ಬೊಮ್ಮಾಗಿದೆ. ಲಾಸ್ಟ್ ಟೈಮ್ ಪನ್ನೀರ್ ಚಿಲ್ಲಿ ತಾನೇ ತಗೊಂಡದ್ದು? ಪನ್ನೀರ್ ಚಿಲ್ಲಿ ಅಲ್ಲ, ಪನ್ನೀರ್ ಕಬಾಬ್. ಚೆನ್ನಾಗಿ ಅವರು 28 ಇಲ್ಲ 20 ಬಂದಿದೆ ಅಂತ ಹೇಳ್ತಿದ್ದಾರೆ. ಇವರು ಜರ್ಮನ್ ಅವರಂತೆ. ನಾವು ಇದು ಹೋಟೆಲ್ಗೆ ಹೋಗಿದ್ದಾಗ ಅಲ್ಲಿ ನಮ್ ಹತ್ರ ಬಂದು ಕೂತ್ಕೊಂಡ್ರು. ಅಂದ್ರೆ ನಾವು ಕರ್ದಿದ್ದು ಆಕ್ಚುಲಿ ಅವ್ರನ್ನ, ಅವರು ಪಕ್ಕದಲ್ಲಿ ನಿಂತ್ಕೊಂಡಿದ್ರು, ಅವ್ರನ್ನ ಕರ್ತೀವಿ ನಾವು. ಹಾಗೆ ನಾವು ಪನ್ನೀರ್ ಕಬಾಬ್ ತಗೊಂಡಿದ್ವಿ, ಟೇಸ್ಟಿ ಆಗಿತ್ತು. ಹಾಗಾಗಿ ಅವರಿಗೂ ಟ್ರೈ ಮಾಡಿ ಅಂತ ಹೇಳಿದ್ವಿ. ಅವರು ಹೇಳ್ತಾ ಇದ್ರು ಇಂಡಿಯನ್ ಫುಡ್ ಆರ್ ವೆರಿ ಬೆಸ್ಟ್ ಅಂತ ಎಲ್ಲ ಹೇಳ್ತಾ ಇದ್ರು. ಚೆನ್ನಾಗಿದೆ, ತುಂಬ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು, ಅಂದರೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಆದರೆ ದೋಸೆನ ಅವರು ಸ್ಪೂನಲ್ಲಿ ತಿಂತಾ ಇದ್ರು, ಮಸಾಲೆ ದೋಸೆನ. ಇಂಡಿಯನ್ ಬ್ರೇಕ್ಫಾಸ್ಟ್ ಫುಡ್ ತಾನೆ ಅಂತೆಲ್ಲ ಹೇಳ್ತಾ ಇದ್ರು. ಹೌದು ಅಂತೇಳಿ ಮಾತಾಡ್ತಾ ಇದ್ವಿ, ತುಂಬ ಹಾಗೆ ಮಾತಾಡ್ತಾ ಇದ್ವಿ ನಾವು. ಹಾಗೆ ಕಾನ್ವರ್ಸೇಷನ್ ಎಲ್ಲ ಆಯಿತು. ನಾವು ಲಾಸ್ಟಿಗೆ ಎಂಡಲ್ಲಿ ಒಂದು ಸೆಲ್ಫಿ ತಗೊಂಡ್ವಿ. ಹಾಗೆ ಮತ್ತೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಒಂದು 9:30-10 ಗಂಟೆ ಆಗಿತ್ತು. ನಾವು 10 ಗಂಟೆ ಆಗಿತ್ತು ಆ್ಯಕ್ಚುಲಿ ಮನೆಗೆ ಬಂದಾಗ. ಮತ್ತೆ ಮಲ್ಕೊಂಡ್ವಿ. ಮತ್ತೆ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡಿಲ್ಲ. ಸೊ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು August 15th ಬರುತ್ತೆ. ಸೊ ಹಾಗಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.